ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕೆನಡಾ ಹಾಗಂದ ಕೂಡಲೇ ನಮ್ಗೆ ಈಗಲೂ ನೆನಪಾಗೋದು ಜಸ್ಟಿನ್ ಸಿಂಗ್ ಟ್ರೂಡೋ ಅಲಿಯಾಸ್ ಜಸ್ಟಿನ್ ಟ್ರೂಡೋನ ಭಾರತ ದ್ವೇಷ, ಹಾಗೆ ಅಲ್ಲಿನ ಖಲಿಸ್ತಾನಿ ಎಲಿಮೆಂಟುಗಳು. ಆದರೆ ಕೆನಡಾ ಭಾರತದ ವಿಷಯದಲ್ಲಿ ಸಾಕಷ್ಟು ಬದಲಾಗ್ತಾ ಇದೆ. ಭಾರತ ಹಾಗೂ ಕೆನಡಾ ನಡುವೆ ಅತಿ ಶೀಘ್ರದಲ್ಲೇ ಒಂದು ಟ್ರೇಡ್ ಡೀಲ್ ಆಗೋದಿದೆ. ಕೆನಡಾ ಭಾರತಕ್ಕೆ ಯುರೇನಿಯಂ ಅನ್ನ ಕೊಡೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗೆ ಪೆಟ್ರೋಲಿಯಂ ಹಾಗೂ ಗ್ಯಾಸ್ ಕೂಡ ನಿಮಗೆ ಬೇಕಾದಷ್ಟು ಕೊಡ್ತೀವಿ, ತಗೊಂಡು ಹೋಗಿ ಅಂತ ಕೆನಡಾ ಹೇಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೆನಡಾ ತನ್ನಲ್ಲಿನ ಖಲಿಸ್ತಾನಿಗಳ ಬಗ್ಗೆ ಕೂಡ ಅಪಸ್ವರವನ್ನ ಎತ್ತಿದೆ. ಖಲಿಸ್ತಾನಿಗಳು ಕೆನಡಾದ ಆಂತರಿಕ ಭದ್ರತೆಗೆ ಸಮಸ್ಯೆಯನ್ನುಂಟು ಮಾಡ್ತಿದ್ದಾರೆ ಅನ್ನೋ ಆತಂಕವನ್ನ ಕೆನಡಾದ ಇಂಟೆಲಿಜೆನ್ಸ್ ವಿಭಾಗ ತನ್ನ 2025 ಪಬ್ಲಿಕ್ ರಿಪೋರ್ಟ್ ಅಲ್ಲಿ ಪ್ರಕಟಿಸಿದೆ. ಹಾಗಾದ್ರೆ ಕೆನಡಾ ಹಾಗೂ ಭಾರತಗಳು ಒಟ್ಟಾಗಿ ಖಲಿಸ್ತಾನಿ ಕ್ರಿಮಿಗಳನ್ನ ಹೊಸಕ್ಕೆ ಹಾಕತ್ವಾ? ಕೆನಡಾದ ಜೊತೆ ಭಾರತದ ಸಂಬಂಧಗಳು ಗಟ್ಟಿಯಾಗೋದು ಅಂದ್ರೆ ಭಾರತದ ದೃಷ್ಟಿಯಿಂದ ಅದರ ಲಾಭಗಳೇನು, ಕೆನಡಾಗಾಗೋ ಲಾಭಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ನೀವು ಗಮನಿಸ್ತಾ ಇರಬೇಕು, ಜಾಗತಿಕ ಸಹಭಾಗಿತ್ವಗಳು, ಸ್ನೇಹಗಳು ಬದಲಾಗ್ತಾ ಇವೆ. ಅಮೆರಿಕಾಗೆ ಪಕ್ಕವಾದಿದ ತರ ಕಾಣಿಸ್ತಾ ಇದ್ದ ಯುರೋಪ್ ಅಮೆರಿಕಾದಿಂದ ದೂರ ಸರಿತಾ ಇದೆ. 5 ಐಸ್ನ ಭಾಗ ಅನ್ನಿಸ್ಕೊಂಡಿದ್ದ ಕೆನಡಾ ಅಮೆರಿಕಾದ ಹೆಸರು ಕೇಳಿದ್ರು ಉರ್ಕೊಂಡು ಬೀಳ್ತಾ ಇದೆ. ಅಮೆರಿಕಾದ ರಕ್ಷಣೆಯಲ್ಲೇ ಬದುಕ್ತಾ ಇದ್ದ ಜಪಾನ್ ತನ್ನ ರಕ್ಷಣಾ ವೆಚ್ಚವನ್ನ ಹೆಚ್ಚು ಮಾಡಿಕೊಂಡು ಆಯುಧ ತಯಾರಿ ಮತ್ತು ಮಾರಾಟದ ಕಡೆಗೆ ಮುಖ ಮಾಡ್ತಾ ಇದೆ. ಅರಬ್ ದೇಶಗಳು ಕೂಡ ಸಣ್ಣಗೆ ಅಮೆರಿಕಾದಿಂದ ದೂರ ಆಗ್ತಾ ಇವೆ. ಮತ್ತೊಂದು ಕಡೆ ಯುರೋಪಿಯನ್ ಯೂನಿಯನ್ ಇನ್ನು ಕೆಲ ವರ್ಷಗಳಲ್ಲಿ ಯೂನಿಯನ್ ಆಗಿ ಉಳಿಯೋ ಬಗ್ಗೆ ಅನುಮಾನಗಳಿವೆ. ಅಲ್ಲಿನ ಸಾಕಷ್ಟು ದೇಶಗಳು ಯೂನಿಯನ್ನಿಂದ ಹೊರಬರೋ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡ್ತಾ ಇವೆ. ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಮಲ್ಟಿಪೋಲಾರ್ ಜಗತ್ತಿನ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತವೆ ಮತ್ತು ಇದು ಭಾರತದ ದೃಷ್ಟಿಯಿಂದ ತುಂಬಾನೇ ಅನುಕೂಲಗಳನ್ನು ಕೂಡ ಮಾಡುತ್ತೆ. ಇದೇ ಸಂದರ್ಭದಲ್ಲಿ ಅಮೆರಿಕಾದಿಂದ ದೂರ ಆಗ್ತಾ ಇರೋ ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ವ್ಯಾಪಾರ ಒಪ್ಪಂದಗಳಿಗೆ ಮುಂದಾಗ್ತಾ ಇದೆ. ಕೆನಡಾ ಹಾಗೂ ಭಾರತದ ನಡುವೆ ಕೂಡ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವ್ಯಾಪಾರ ಒಪ್ಪಂದದ ಬಗ್ಗೆ ಮತ್ತೆ ಮಾತುಕತೆಗಳು ಶುರುವಾಗಿವೆ. ಜೊತೆಗೆ ಮೊನ್ನೆ ಅಷ್ಟೇ ಭಾರತ ಕೆನಡಾ ಜೊತೆ ಸುಮಾರು $2.6 ಬಿಲಿಯನ್ ಅಂದರೆ ಸುಮಾರು 24,000 ಕೋಟಿ ರೂಪಾಯಿಗಳ ಮೊತ್ತದ ಯುರೇನಿಯಂ ಒಪ್ಪಂದಕ್ಕೆ ಸಹಿಯನ್ನು ಕೂಡ ಹಾಕಿದೆ. 10 ವರ್ಷಗಳ ಅವಧಿಯಲ್ಲಿ ಸುಮಾರು 10,000 ಟನ್ಗಳಷ್ಟು ಯುರೇನಿಯಂ ಅನ್ನ ಕೆನಡಾ ಭಾರತಕ್ಕೆ ಸರಬರಾಜು ಮಾಡುತ್ತೆ. ಆ ಮೂಲಕ ನಮ್ಮ ಅಣು ವಿದ್ಯುತ್ ಉತ್ಪಾದನೆ ಮತ್ತಷ್ಟು ವೇಗ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆ ತೈಲ ಮತ್ತು ಗ್ಯಾಸ್ ಕೂಡ ಖರೀದಿ ಮಾಡಿ ಡಿಸ್ಕೌಂಟ್ ಬೆಲೆಯಲ್ಲಿ ನಾವು ನಿಮಗೆ ಕೊಡ್ತೀವಿ ಅಂತ ಕೆನಡಾ ಭಾರತಕ್ಕೆ ಆಫರ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೆನಡಾ ಭಾರತದ ಅತಿದೊಡ್ಡ ಇಂಧನ ಪೂರೈಕೆದಾರ ದೇಶ ಆದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇದೇ ಸಂದರ್ಭದಲ್ಲಿ ಕೆನಡಾದ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಸರ್ವಿಸ್ CSIS ತನ್ನ 2025 ಪಬ್ಲಿಕ್ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹಾಗೂ ನೇರವಾಗಿ ಖಲಿಸ್ತಾನಿ ಗುಂಪಿನ ಹೆಸರನ್ನ ದಾಖಲು ಮಾಡಿದ್ದಾರೆ. ಅದನ್ನ ಕೆನಡಾ ಬೇಸ್ಡ್ ಎಕ್ಸ್ಟ್ರೀಮಿಸ್ಟ್ ಎಲಿಮೆಂಟ್ ಅಂತ ಕರೆದಿದ್ದಾರೆ. ಗೆಳೆಯರೆ, ಆ ವರದಿಯಲ್ಲಿ ನಾನಾ ಅಂಶಗಳಿವೆ. ನಾನಾ ದೇಶಗಳ ಉಲ್ಲೇಖ ಕೂಡ ಅದರಲ್ಲಿದೆ. ಕೆನಡಾದಲ್ಲಿ ಬೇಹುಗಾರಿಕೆಯನ್ನು ನಡೆಸುವ ದೇಶಗಳು, ಕೆನಡಾದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋ ದೇಶಗಳು, ಯಾವ ದೇಶಗಳಿಂದ ಕೆನಡಾದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟಾಗುತ್ತೆ ಅಂಥ ದೇಶಗಳ ಬಗ್ಗೆ, ಹಾಗೆ ಅಲ್ಲಿನ ಉಗ್ರ ಸಂಘಟನೆಗಳು, ಸಮಾಜಘಾತುಕ ಶಕ್ತಿಗಳು, ಡ್ರಗ್ ರ್ಯಾಕೆಟ್ಗಳ ಬಗ್ಗೆ ಕೂಡ ಆ ವರದಿ ಬೆಳಕನ್ನು ಚೆಲ್ಲುತ್ತೆ. ಇನ್ನು ಅದರಲ್ಲಿ ಖಲಿಸ್ತಾನವನ್ನ ಕೆನಡಾ ಇಂಟೆಲಿಜೆನ್ಸ್ ಏಜೆನ್ಸಿ ಪೊಲಿಟಿಕಲಿ ಮೋಟಿವೇಟೆಡ್ ವೈಲೆಂಟ್ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ ಅಂತ ದಾಖಲು ಮಾಡಿದೆ. ಹಾಗೆ ಖಲಿಸ್ತಾನಿಗಳು ಕೆನಡಾದ ಆಂತರಿಕ ಭದ್ರತೆಗೆ ಧಕ್ಕೆ ತರ್ತಾರೆ ಅನ್ನೋ ಅಂಶವನ್ನು ಕೂಡ ಆ ವರದಿ ತಿಳಿಸ್ತಾ ಇದೆ. ಖಲಿಸ್ತಾನ್ ಹೆಸರಿನ ಈ ಉಗ್ರ ಸಂಘಟನೆ ಕೆನಡಾದಲ್ಲಿನ ಕೆಲ ಸಂಘ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಇಲ್ಲಿನ ಜನರಿಂದ ಹಣ ಸಂಗ್ರಹ ಮಾಡಿ ಅದನ್ನ ಭಯೋತ್ಪಾದನೆಗೆ ಬಳಕೆ ಮಾಡುತ್ತೆ ಅಂತ ಆ ವರದಿ ಹೇಳ್ತಾ ಇದೆ. ಹಾಗೆ ಈ ಗುಂಪುಗಳು ಭಾರತ ಮತ್ತು ಕೆನಡಾದ ಭದ್ರತೆಗೆ ಕೂಡ ಧಕ್ಕೆಯನ್ನ ತರುತ್ತವೆ ಅಂತ ಅದರಲ್ಲಿ ಹೇಳಲಾಗಿದೆ. ಜೊತೆಗೆ ಕೆನಡಾದಿಂದ ಬರ್ತಾ ಇದ್ದ ಏರ್ ಇಂಡಿಯಾ ವಿಮಾನ ಸ್ಫೋಟಗೊಂಡು 40 ವರ್ಷಗಳಾಯಿತು ಅನ್ನೋದನ್ನ ನೆನಪು ಮಾಡಿಕೊಳ್ಳೋ ವರದಿ ಆ ಸ್ಫೋಟದ ಹಿಂದೆ ಖಲಿಸ್ತಾನಿಗಳ ಕೈವಾಡ ಇತ್ತು ಅನ್ನೋದನ್ನು ಕೂಡ ಹೇಳುತ್ತೆ. ಆ ಸ್ಫೋಟದಲ್ಲಿ 329 ಮಂದಿ ಸಾವಿಗೀಡಾದರು. ಬಹುತೇಕರು ಕೆನಡಾದ ಪ್ರಜೆಗಳೇ ಆಗಿದ್ರು. ಆ ಭಯಾನಕ ಸ್ಫೋಟದ ಹಿಂದೆ ಖಲಿಸ್ತಾನಿ ಉಗ್ರರಿದ್ರು. ಅದನ್ನು ಇಷ್ಟು ವರ್ಷ ಕೆನಡಾದ ಆಡಳಿತ ಒಪ್ಕೋತಾ ಇರಲಿಲ್ಲ. ಈಗ ಅಲ್ಲಿನ ಇಂಟೆಲಿಜೆನ್ಸ್ ವರದಿ ಆ ಸ್ಫೋಟದ ಹಿಂದೆ ಖಲಿಸ್ತಾನದ ಕೈವಾಡ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಗೆಳೆಯರೆ, ಅದು 1980ರ ದಶಕ. ಅವತ್ತಿಗೆ ಕೆನಡಾದಲ್ಲಿ ಜಸ್ಟಿನ್ ಟ್ರೂಡೋ ತಂದೆ ಪಿಯರಿ ಟ್ರೂಡೋ ಪ್ರಧಾನಿಯಾಗಿದ್ರು. ಭಾರತ ಆತನಿಗೆ ಖಲಿಸ್ತಾನಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತು, ಅವರಿಗೆ ಆಶ್ರಯ ಕೊಡದ ಹಾಗೆ ವಿನಂತಿ ಮಾಡಿಕೊಳ್ತು. ಆದರೆ ಅದನ್ನು ಪಿಯರೆ ಕಿವಿ ಮೇಲೆ ಹಾಕೊಳ್ಳೇ ಇಲ್ಲ. ಹಾಗೆ ಭಾರತ ಎಚ್ಚರಿಕೆ ಕೊಟ್ಟ ಒಂದೇ ವರ್ಷಕ್ಕೆ ಅಂದರೆ 1985ರಲ್ಲಿ
ಕೆನಡಾದಿಂದ ಭಾರತದ ಕಡೆಗೆ ಹೊರಟ ಏರ್ ಇಂಡಿಯಾ ವಿಮಾನ ಸ್ಫೋಟ ಆಯಿತು. ಅದರಲ್ಲಿ 329 ಮಂದಿ ಪ್ರಯಾಣಿಕರು ಸಾವಿಗೀಡಾದರು. ಬಹುತೇಕರು ಕೆನಡಾದ ಪ್ರಜೆಗಳೇ ಆಗಿದ್ರು. ಇನ್ನು ಕಳೆದ ಅವಧಿಯಲ್ಲಿ ಜಸ್ಟಿನ್ ಟ್ರೂಡೋ ಸರ್ಕಾರ ಆಯ್ತಲ್ಲ, ಆ ಸಂದರ್ಭದಲ್ಲಿ ಜಗಮೀತ್ ಸಿಂಗ್ ಆ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದ. ಹೀಗಾಗಿ ಖಲಿಸ್ತಾನಿಗಳನ್ನ ಟ್ರೂಡೋ ಹೆಗಲ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡಬೇಕಾಗಿ ಬರ್ತಾ ಇತ್ತು. ಖಲಿಸ್ತಾನಿಗಳಿಗಾಗಿ ಹಾಗೂ ತನ್ನ ಸರ್ಕಾರಕ್ಕೆ ಜಗಮೀತ್ ಸಿಂಗ್ ಕೊಟ್ಟ ಬೆಂಬಲವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಟ್ರೂಡೋ ಭಾರತದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದ. ಭಾರತ ಮತ್ತು ಕೆನಡಾದ ಸಂಬಂಧಗಳು ಹಾಳಾಗೋದಕ್ಕೆ ಆತ ದೊಡ್ಡ ಮಟ್ಟದಲ್ಲಿ ಕಾರಣ ಕೂಡ ಆದ. ಈಗ ಅಲ್ಲಿ ಟ್ರೂಡೋ ಸರ್ಕಾರ ಇಲ್ಲ, ಮಾರ್ಕ್ ಕೆನ್ರಿ ಪ್ರಧಾನಿಯಾಗಿದ್ದಾರೆ. ಈ ಕ್ಯಾನ್ರಿ ಭಾರತದ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನಗಳನ್ನು ತೀವ್ರವಾಗಿ ಮಾಡ್ತಾ ಇದ್ದಾರೆ. ಕ್ಯಾನ್ರಿ ಆರ್ಥಿಕ ತಜ್ಞ ಕೂಡ. ಆತನಿಗೆ ಕೆನಡಾದ ಆರ್ಥಿಕತೆಯನ್ನ ಪ್ರಗತಿಯ ಹಾದಿಯಲ್ಲಿ ತಗೊಂಡು ಹೋಗಬೇಕಾದ ಅಗತ್ಯ ಇದೆ. ಹಾಗೆ ಅಮೆರಿಕದ ಟ್ಯಾರಿಫ್ಗಳನ್ನ ಮೀರಿ ಕೆನಡಾದ ವ್ಯಾಪಾರಗಳನ್ನು ಹೆಚ್ಚು ಮಾಡಬೇಕಿದೆ. ಅದಕ್ಕಾಗಿ ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆ ಅನ್ನಿಸ್ಕೊಂಡಿರೋ ಭಾರತ ಬೇಕು. ಹಾಗೆ ಕೆನಡಾಗೆ ಇಂಡೋ ಪೆಸಿಫಿಕ್ ಅಲ್ಲಿ ಕೂಡ ಒಂದಷ್ಟು ಹಿತಾಸಕ್ತಿಗಳಿವೆ, ಅದಕ್ಕೂ ಭಾರತದ ಅಗತ್ಯ ಇದೆ. ಹೀಗಾಗಿ ಭಾರತ ವಿರೋಧಿ ಖಲಿಸ್ತಾನಿಗಳನ್ನ ಮಟ್ಟ ಹಾಕೋದಿಕ್ಕೆ ಕ್ಯಾನರಿ ಸರ್ಕಾರ ಅಲ್ಲಿ ಮುಂದಾಗ್ತಾ ಇದೆ. ಈ ಸಂಘಟನೆ ಭಾರತದಲ್ಲಿ ಪ್ರತ್ಯೇಕತಾವಾದಿ ಹೋರಾಟವನ್ನ ಮಾಡ್ತಾ ಇರುವ ಸಂಘಟನೆ ಅಂತ ಗುರುತಿಸಿರುವ ಕೆನಡಾ ಪ್ರತ್ಯೇಕತಾವಾದ ಶಾಂತಿಯುತವಾಗಿದ್ರೆ ಸಮಸ್ಯೆ ಇರೋದಿಲ್ಲ. ಶಾಂತಿಯುತವಾಗಿ ಪ್ರತ್ಯೇಕ ಖಲಿಸ್ತಾನದ ಬೇಡಿಕೆ ಇಟ್ಟರೆ ನಮಗದರಿಂದ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ಭಯೋತ್ಪಾದನೆಯ ಮಾರ್ಗವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಈ ಖಲಿಸ್ತಾನಿಗಳನ್ನ CBKE ಅಂದ್ರೆ ಕೆನಡಾ ಬೇಸ್ಡ್ ಎಕ್ಸ್ಟ್ರೀಮಿಸ್ಟ್ ಎಲಿಮೆಂಟ್ಸ್ ಅಂತ ಅಲ್ಲಿ ಕರೆಯಲಾಗಿದೆ. ಈ CBKEಯ ಕೆಲವರು ಕೆನಡಾದಲ್ಲಿನ ನಾಗರಿಕರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಹಾಗೆ ಸಂಗ್ರಹಗೊಂಡ ಹಣ ಉಗ್ರವಾದಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋ ಆತಂಕವನ್ನು ಕೂಡ ಆ ವರದಿ ವ್ಯಕ್ತಪಡಿಸ್ತಾ ಇದೆ. ಗೆಳೆಯರೆ, ಕೆನಡಾ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನೋದು ಪ್ರತಿ ವರ್ಷವೂ ಬಿಡುಗಡೆ ಆಗುತ್ತೆ ಮತ್ತು ಆ ವರದಿ ಕೆನಡಾ ಸರ್ಕಾರದ ಕೆಲ ನೀತಿಗಳ ಬಗ್ಗೆ ಕೂಡ ಬೆಳಕು ಚೆಲ್ಲುತ್ತೆ. ಈಗ ಈ ವರದಿಯಲ್ಲಿ ಖಲಿಸ್ತಾನವನ್ನ ಮೆನ್ಷನ್ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಖಲಿಸ್ತಾನಿ ಉಗ್ರರ ವಿರುದ್ಧ ಕೆನಡಾ ಸರ್ಕಾರ ಕಠಿಣವಾಗಿ ವರ್ತಿಸುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಾರತದ ಮನವಿಯ ಮೇರೆಗೆ ಕೆನಡಾ ಇಂಥ ನಿರ್ಧಾರವನ್ನು ಕೈಗೊಳ್ತಾ ಇದೆ ಅನ್ನೋ ವರದಿಗಳು ಕೂಡ ಇವೆ. ಇನ್ನು ಇಲ್ಲಿ ಖಲಿಸ್ತಾನದ ವಿರುದ್ಧ ಕೆನಡಾ ಇಂಟೆಲಿಜೆನ್ಸ್ ತನ್ನ ವಾರ್ಷಿಕ ವರದಿಯಲ್ಲಿ ಉಲ್ಲೇಖಿಸಿದೆ ಅಂತ ಕೂಡಲೇ ಭಾರತ ಮತ್ತು ಕೆನಡಾ ಸಂಬಂಧಗಳು ಎಲ್ಲ ರೀತಿಯಲ್ಲೂ ಸರಿ ಹೋಗಿಬಿಟ್ಟಿವೆ ಅಂತಲೂ ಅಲ್ಲ. ಇದೇ ವರದಿಯಲ್ಲಿ ಕೆನಡಾ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋ ವಿದೇಶಿ ಶಕ್ತಿಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಇದೆ. ಅದರಲ್ಲಿ ಭಾರತದ ಹೆಸರನ್ನು ಅವರು ಸೇರಿಸಿದ್ದಾರೆ. ಕೆನಡಾದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ, ಅಲ್ಲಿ ಬೇಹುಗಾರಿಕೆ ಮುಂತಾದ ಕೆಲಸಗಳನ್ನು ಮಾಡೋ ದೇಶಗಳ ಪಟ್ಟಿಯಲ್ಲಿ ಚೈನಾ, ಪಾಕಿಸ್ತಾನ, ಭಾರತ, ಇರಾನ್ ಹಾಗೂ ರಷ್ಯಾದ ಹೆಸರುಗಳಿವೆ. ಅದರಲ್ಲೂ ಚೈನಾ ಕೆನಡಾದಲ್ಲಿ ನಕಲಿ ನೇಮಕಾತಿಯ ಜಾಹೀರಾತುಗಳನ್ನು ಕೊಟ್ಟು ಸರ್ಕಾರಿ ಕರ್ಮಚಾರಿಗಳನ್ನು ಇಂಟರ್ವ್ಯೂಗಳಿಗೆ ಕರೆದು ಅವರಿಗೆ ಫೇಕ್ ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನು ಕೂಡ ಕೊಡ್ತಾ ಅವರನ್ನು ಟ್ರ್ಯಾಪ್ ಮಾಡ್ತಾ ಇದೆ. ಅವರ ಮೂಲಕ ಕೆನಡಾದ ಮಾಹಿತಿಗಳನ್ನು ತರಿಸಿಕೊಳ್ಳೋದಕ್ಕೆ ಚೈನಾದ ಬೇಹುಗಾರರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಆ ವರದಿಯಲ್ಲಿ ಹೇಳಲಾಗಿದೆ. ಹಾಗೆ ಪಾಕಿಸ್ತಾನ, ರಷ್ಯಾ, ಇರಾನ್ಗಳ ಜೊತೆ ಕೆನಡಾದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋ ವಿದೇಶಿ ಶಕ್ತಿಗಳ ಪಟ್ಟಿಯಲ್ಲಿ ಭಾರತದ ಹೆಸರು ಕೂಡ ಸೇರ್ಪಡೆ ಆಗಿದೆ. ಭಾರತ ತನ್ನ ಹಿತಾಸಕ್ತಿಗಳನ್ನು ಮುನ್ನಡೆಸೋದಕ್ಕೆ ಕೆನಡಾದೊಳಗೆ ಐತಿಹಾಸಿಕವಾಗಿ ರಹಸ್ಯ ಸಂಬಂಧಗಳನ್ನು ನಿರ್ಮಾಣ ಮಾಡಿಕೊಂಡಿದೆ ಅಂತ ಆ ವರದಿ ಹೇಳ್ತಾ ಇದೆ. ಕೆನಡಾದ ರಾಜಕಾರಣಿಗಳು, ಪತ್ರಕರ್ತರು ಹಾಗೂ ಇಂಡೋ ಕೆನಡಿಯನ್ ಸಮುದಾಯದ ಸದಸ್ಯರೊಂದಿಗೆ ಭಾರತ ರಹಸ್ಯ ಸಂಬಂಧಗಳನ್ನು ಬೆಳೆಸಿಕೊಂಡಿದೆ. ಅವರ ಮೂಲಕ ತನ್ನ ಪ್ರಭಾವವನ್ನು ಕೆನಡಾದ ಆಡಳಿತದ ಮೇಲೆ ಬೀರುವ ಮತ್ತು ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಕೆಲಸವನ್ನು ಭಾರತ ಮಾಡ್ತಾ ಇದೆ ಅನ್ನೋದು ಆ ವರದಿಯಲ್ಲಿನ ಅಂಶ. ಕೆನಡಾದಲ್ಲಿ ಭಾರತೀಯ ಮೂಲದವರ ಸಂಖ್ಯೆ 5.1%. ಅದರಲ್ಲೂ ಹಿಂದೂಗಳ ಸಂಖ್ಯೆ 2.3%. ಹಿಂದೂ ಅನ್ನೋದು ಅಲ್ಲಿ ಅತಿ ವೇಗವಾಗಿ ಬೆಳೀತಿರೋ ಧರ್ಮ, ಹಾಗೆ ಅತಿ ಹೆಚ್ಚು ಜನರನ್ನ ಹೊಂದಿರುವ 3ನೇ ಧರ್ಮ ಕೂಡ. ಹೀಗಾಗಿ ಭಾರತದ ಪ್ರಭಾವ ಕೆನಡಾದ ಮೇಲೆ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಭಾರತೀಯ ಮೂಲದ ಸಾಕಷ್ಟು ರಾಜಕಾರಣಿಗಳು ಅಲ್ಲಿ ಆರಿಸಿ ಬಂದಿದ್ದಾರೆ. ಖಲಿಸ್ತಾನದಂಥ ಭಾರತ ಹಾಗೂ ಕೆನಡಾ ಎರಡಕ್ಕೂ ಸಮಸ್ಯೆಗಳನ್ನು ತಂದೊಡ್ಡುವ ಶಕ್ತಿಗಳ ವಿರುದ್ಧ ಭಾರತ ಅಲ್ಲಿ ತನ್ನ ಪ್ರಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಹೊರತು ಕೆನಡಾದಲ್ಲಿ ಬೇಹುಗಾರಿಕೆ ಮಾಡಿ ಕೆನಡಾ ಸರ್ಕಾರದ ವಿರುದ್ಧ ಕೆಲಸ ಮಾಡಬೇಕಾದ ಅಗತ್ಯ ಭಾರತಕ್ಕಿಲ್ಲ. ಅದನ್ನು ಭಾರತ ಮಾಡೋದೂ ಇಲ್ಲ. ಕೆನಡಾಗೂ ಇದು ಗೊತ್ತಿದೆ. ಸೊ ಜಸ್ಟ್ ಇಲ್ಲಿ ಆಡಳಿತದ ಮೇಲೆ ಭಾರತ ತನ್ನ ಪ್ರಭಾವವನ್ನು ಬೀರುತ್ತೆ ಅಂತ ಮಾತ್ರ ಕೆನಡಾದ ಬೇಹುಗಾರಿಕಾ ವರದಿ ಹೇಳ್ತಾ ಇದೆ. ಗೆಳೆಯರೆ, ಈ ಹಿಂದೆ ಖಲಿಸ್ತಾನಿ ಉಗ್ರ ನಿಜ್ಜರ್ನ ಹತ್ಯೆಯಲ್ಲಿ ಟ್ರೂಡೋ ಸರ್ಕಾರ ಭಾರತದ ಏಜೆನ್ಸಿಗಳ ಕೈವಾಡ ಇದೆ ಅಂತ ಹೇಳಿತು ಮತ್ತು ಆ ಬಾಲಿಶ ಆರೋಪಗಳೇ ಎರಡೂ ದೇಶಗಳ ಸಂಬಂಧಗಳು ಪೂರ್ತಿಯಾಗಿ ಕೆಡೋದಕ್ಕೆ ಕಾರಣ ಕೂಡ ಅದು. ಆದರೆ ಈಗ ಕ್ಯಾನ್ರಿ ಆಡಳಿತದಲ್ಲಿ ಎರಡೂ ದೇಶಗಳು ಹತ್ತಿರ ಆಗ್ತಾ ಇವೆ, ಸಂಬಂಧಗಳು ಗಟ್ಟಿಯಾಗ್ತಾ ಇವೆ. ಮುಂದೆ ಆರ್ಥಿಕ ಸಹಭಾಗಿತ್ವದ ಜೊತೆಗೆ ಭಾರತಕ್ಕೆ ಸಮಸ್ಯೆಯನ್ನುಂಟು ಮಾಡೋ ಉಗ್ರವಾದಿಗಳನ್ನ ತನ್ನ ನೆಲದಲ್ಲಿ ಕೆನಡಾ ಮಟ್ಟ ಹಾಕೋ ಕೆಲಸವನ್ನು ಕೂಡ ಮಾಡಬಹುದು. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವಾಗಲೂ ಶಾಶ್ವತವಾಗಿ ಒಂದೇ ಥರ ಇರೋದಿಲ್ಲ. ಅಲ್ಲಿ ಆಡಳಿತ
ಸ್ನೇಹಗಳು ಬದಲಾದ ಹಾಗೆ ಆಸಕ್ತಿಗಳು ಹಾಗೂ ಲಾಭ ನಷ್ಟಗಳು ಲೆಕ್ಕಾಚಾರಗಳು ಕೂಡ ಬದಲಾಗ್ತಾ ಹೋಗುತ್ತವೆ, ಸಂಬಂಧಗಳು ಕೂಡ ಸಹಜವಾಗಿ ಬದಲಾಗುತ್ತವೆ. ಇದು ಗೆಳೆಯರೆ ಕೆನಡಾದ ಬೇಹುಗಾರಿಕಾ ವರದಿ ಭಾರತ ವಿರೋಧಿ ಶಕ್ತಿಗಳನ್ನು ತನ್ನ ಶತ್ರುಗಳು ಅಂತ ಉಲ್ಲೇಖಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.